ಹಾಯ್ ಫ್ರೆಂಡ್ಸ್, ನಿನ್ನೆ ತೆಲುಗು ಇಂಡಸ್ಟ್ರಿಯಲ್ಲಿ ಹನುಮಾನ್ ಫೈನಲಿ ಟೈಲರ್ ಡ್ರಾಪ್ ಆಯಿತು. ಈ ಮೂವಿ ಟೈಲರ್ ಸಲಕ್ಕೆ ಎಷ್ಟೋ ದಿನಲಾಸ್ ನಾವು ವೇಟ್ ಮಾಡ್ಲತ್ತಿದ್ದೆವು. ಒಂದು ಟೀಸರ್ ಬಂದೇ ಒಂದು ಹೈಪ್ ತಂದಿತ್ತು. ನಿನ್ನೆ ಟೈಲರ್ ನೋಡಿದಿನ 11 ಆಗಿ 10 ಮಿನಿಟ್ಗೆ ಟೈಲರ್ ರಿಲೀಸ್ ಮಾಡಿದ್ರು. ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗದ, 10 ಲ್ಯಾಂಗ್ವೇಜಾಗ ಮೂವಿ ಬರೋದದ. ನಿನ್ನೆ ನಾನು ಟೈಲರ್ ಬಗ್ಗೆದಾಗ ಮಾತಾಡ್ಲಿಕ್ಕಾಗಲಿಲ್ಲ. ನಿನ್ನೆ ಟೈಲರ್ ನೋಡಿದೇನ. ಇವತ್ತು ಅದ್ರ ಬಗ್ಗೆ ಡೀಟೇಲಾಗಿ ನಾವು ಮಾತಾಡೋಣ. ಪ್ಲೀಸ್ ಯಾರನ್ನ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೇವೆ, ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. 3 ನಿಮಿಷ 30 ಸೆಕೆಂಡ್ ಟೈಲರ್ ಅದ. ಫಿಲ್ಮ್ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅದ. ಅವ್ರದ್ದು ಸೆಕೆಂಡ್ ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗದ. ಅದೊಂದು ಟೀಸರ್ ಡ್ರಾಪ್ ಆಗಿದೆ. ಈ ಮೂವಿ ಸಲಕ್ಕೆ ಎಷ್ಟೋ ವೇಟ್ ಮಾಡ್ಲತ್ತು ಎಲ್ಲ ಮಂದಿ ಒಂದು ಟೀಸರ್ ರಿಲೀಸ್ ಆದಮೇಲೆ. ಯಾಕಂದ್ರೆ ಟೀಸರ್ ಯಾವ ಟೈಮ್ದಾಗ ರಿಲೀಸ್ ಆಗಿತ್ತಂದ್ರು ಆದಿಪುರುಷ್ ಟೈಲರ್ ರಿಲೀಸ್ ಆಗಿತ್ತಲ್ಲ, ಅವಾಗೇ ಹನುಮಾನ್ದು ಒಂದು ಟೀಸರ್ ರಿಲೀಸ್ ಮಾಡಿದ್ರು. ಆದಿಪುರುಷ್ ಮೂವಿ ಎಷ್ಟು ಡಿಸಪಾಯಿಂಟ್ ಮಾಡಿತ್ತು, ಎಷ್ಟು ಟೀಸರ್ನ ಡಿಸಪಾಯಿಂಟ್ ಮಾಡಿತ್ತು. ಹನುಮಾನ್ಜಿ ಮೂವಿ ಟೀಸರ್ ಒಂದು ಹೈಪ್ ತೊಗೊಂಡೋಗಿತ್ತು. ಅದೇ ಟೈಮ್ನಾಗ ಒಂದು ಕ್ರೇಜಿನೆಸ್ ತಂದಿತ್ತು. ಹನುಮಾನ್ಜಿ ಮೂವಿ ಹೆಂಗೆ ಬರ್ಲತ್ತಂದು ಪ್ರೆಸೆಂಟೇಷನ್ ಆದಿಪುರುಷ್ ಮೂವಿಗೆ ಮೇಕರ್ಸ್ಗೆ ತೋರಿಸ್ಬಿಟ್ಟರು. ಮೂವಿ ಬರ್ಲತ್ತದ, ಸಣ್ಣ ಆ್ಯಕ್ಟರ್ ಅರ, ಸಣ್ಣ ಡೈರೆಕ್ಟರ್ ಅರ, ಈ ಥರ ಮೂವಿ ಬರ್ಲತ್ತದ. ನೀವು ಬಿಗ್ ಆ್ಯಕ್ಟರು, ಬಿಗ್ ಪ್ರೊಡ್ಯೂಸರು, ಬಿಗ್ ಡೈರೆಕ್ಟರ್ ಇದ್ಮೇಲೆ ಶ್ರೀರಾಮ್ ಪ್ರಭು ಮೇಲೆ ಕತೆ ಮಾಡ್ಲತ್ತೀರಿ ನೀವು, ಈ ಥರ ಪ್ರೆಸೆಂಟೇಷನ್ ಬರ್ತದ ಅಂತ ಎಲ್ಲೋ ಮಂದಿಗೆ ಸಿಟ್ಟಿತ್ತು. ಅಂದ್ರೂ ಸ್ವಲ್ಪ ಮೈಂಡ್ನಾಗ ಇತ್ತು. ಇಲ್ಲಿ ಶ್ರೀರಾಮ್ ಪ್ರಭುದಾಗ ಪ್ರಭಾಸ್ ಗೌರವ್ ಕಾಣೋಣ ಹೆಂಗೆ ಕಾಣ್ತಿರ್ಬೇಕು ಅದೆಲ್ಲ ಡೌಟ್ ಇತ್ತು. ಸೀತಮ್ಮ ಕ್ಯಾರೆಕ್ಟರ್ನ ಕೃತಿ ಸುನನ್ ಹೆಂಗೆ ಕಾಣ್ತಾರೆ, ರಾವಣ್ ಕ್ಯಾರೆಕ್ಟರ್ದಾಗು ಮತ್ತು ಅಲ್ಲಿ ಸೈಫ್ ಅಲಿ ಖಾನ್ ಹೆಂಗೆ ಕಾಣ್ತಾರೆ, ನಮಗೆಲ್ಲ ಡೌಟ್ ಇತ್ತು. ಬಟ್ ಟೈಲರ್ ನೋಡಿ ನಮಗೆ ಡಿಸಪಾಯಿಂಟ್ ಅನ್ಸುತ್ತೆ. ಎಲ್ಲೋ ಮಂದಿ ಕೇಳತ್ತಿರು, ರೈಟರ್ ಅಲ್ಲತ್ತೀನಿ ಎಲ್ಲ ಸ್ಟೋರಿ ಸರಿಯಾಗದ, ಇದೆಲ್ಲ ಪ್ರಾಬ್ಲಮ್ ಆಗಿದೆ. ಮತ್ತು ರೀಸೆಂಟ್ಲಿ ಬಾಲಿವುಡ್ಲಸೆ ಗಣಪತ್ ಮೂವಿ ರಿಲೀಸ್ ಆಗಿತ್ತು. ಈ ಗಣಪತ್ ಮೂವಿ ಒಳಗೂ ನನಗೆ ಏನು ಪಾಯಿಂಟ್ ತಪ್ಪು ಅನ್ಸೋದು ಹೇಳಿ, ಅವಾಗೆ ಡೈರೆಕ್ಟರ್ ಸರ್ ಸೆಕೆಂಡ್ ಪಾರ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಈ ಮೂವಿ ಸೆಕೆಂಡ್ ಪಾರ್ಟ್ ಬರೋದ. ಗಣಪತ್ ದೇವ್ರ ಹೆಸರು ಇಟ್ಟಿರಿ, ಅಲ್ಲಿ ಒಬ್ಬರದನ್ನ ಭಕ್ತಿ ಇಲ್ಲ. ಅಲ್ಲಿ ಋಷಿಮಣಿ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾನೆ ಅಮಿತಾಬ್ ಬಚ್ಚನ್. ಅವ್ರಿಗೆ ಭಕ್ತಿ ಏನೂ ಕಾಣಲ್ಲ, ಅವ್ನ ಮುಖ ಮೇಲೆ ಏನೂ ಕಳಿ ಕಾಣಲ್ಲ. ಆ ಥರ ಸಿಂಪಲ್ ರೋಲ್, ವೈಟ್ ಬಟ್ಟೆ ಕೂಡಿಸ್ಬಿಟ್ರೆ ಅವನಿಗಷ್ಟೇ. ಫಿಲ್ಮ್ನಲ್ಲಿ ಏನು ಸ್ಟೋರಿ ಇದ್ದಿಲ್ಲ, ಬೋಕಸ್ ಇತ್ತು ಬಿಡ್ರಿ. ಸೆಕೆಂಡ್ ನಾವು ಮಾತಾಡೋ ಹನುಮಾನ್ಜಿ ಟೈಲರ್ ಬಗ್ಗೆ ಇವತ್ತು. ಸ್ಟಾರ್ಟಿಂಗ್ ಟೈಲರ್ ಇನ್ಸ್ಪೈರ್ ಬೈ ಅಖಂಡ ಭಾರತ್ ಅಂತ ಇಲ್ಲೇ ಪ್ರೆಸೆಂಟೇಷನ್, ಇಲ್ಲೇ ಮನಸ್ಸು ತುಂಬೋಯ್ತು. ಆ ಥರ ಪ್ರೆಸೆಂಟೇಷನ್ ಕೊಟ್ಟಾರ. ಸ್ಟಾರ್ಟಿಂಗ್ದಾಗೆ ಸಮುದ್ರ ಒಳಗೂ ಅಲ್ಲಿ ಬೇರೆ ಬೇರೆ ಪ್ರಾಣಿ ಜೀವಿ ಬಗ್ಗೆ ತೋರಿಸ ನೋಡಿ. ಡೀಟೇಲ್ ಆಗಿ ಪಾಯಿಂಟ್ ಬಾಯ್ ಒಂದು ಕ್ಲಾರಿಟಿ ಲಾಸಿ, ಒಂದು ವಿಜುವಲ್ ಲಾಸಿ ನಮಗೆ ಪ್ರೆಸೆಂಟೇಷನ್ ಕೊಟ್ಟ ನೋಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲಾಸಿ ಅದು ಭಕ್ತಿ ನಮಗೆ ಕಾಣ್ತದ. ಅಲ್ಲಿ ಸಮುದ್ರ ಒಳಗೆ ಹೋದ್ಮೇಲೆ ಅವನಿಗೆ ಶಕ್ತಿ ಸಿಗ್ತದ, ಅವನಿಗೆ ಆ ಥರ ಶಕ್ತಿ ಸಿಗ್ತಿರ್ಬೇಕು. ಅದು ಡಾಕ್ಟರ್ ಹಂಗೆ ತೋರಿಸ್ತಾರ, ಏನು ಶಕ್ತಿ ಸಿಗ್ತದೆ ಅದು ನಮಗೆ ಗೊತ್ತಾಗ್ತದೆ. ಬಟ್ ಪ್ರೆಸೆಂಟೇಷನ್ ನೋಡ್ರಲ್ಲ, ಸ್ಟಾರ್ಟಿಂಗ್ ಟೈಲರ್ ರಾಮ್ ಅಂತ ದೊಡ್ಡ ವಾಯ್ಸ್, ಅದು ನಮ್ಮ ಬೂಸ್ ಬಂಪ್ಸ್ ಆಗಪ್ಲೆ ಡೈಲಾಗ್, ಇಲ್ಲಿ ಸೌಂಡ್, ಅದು ವಿಜುವಲಿ ನಮಗೆ ಕಾಣ್ಲತ್ತದ. ಈ ಥರ ಪ್ರೆಸೆಂಟೇಷನ್ ಡೈರೆಕ್ಟರ್ ಸರ್ ಕೊಟ್ಟಾರ. ಹಂಗೆ ಡಾಕ್ಟರ್ ಬಗ್ಗೆದಾಗ ಏನು ಮಾತಾಡ್ಯಾರ, ಆ್ಯಕ್ಟರ್ ಬಗ್ಗೆದಾಗ ಏನು ಮಾತಾಡ್ಯಾರ, ಮೀಡಿಯಾ ಸ್ವಲ್ಪ ಅದ್ರ ಬಗ್ಗೆ ನಾವು ಮಾತಾಡಮು. ಈ ಮೂವಿ ಸ್ಟೋರಿ ಏನು ಥೀಮ್ ಮೇಲೆ ಅದ. ಒಂದು ಸಣ್ಣ ಊರಿನಲ್ಲಿ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಯದ. ಒಂದು ವಿಲನ್ಗೂ ಪ್ರೆಸೆಂಟೇಷನ್ ಕೊಟ್ಟಾರ. ವಿಲನ್ ಬಲ್ಲಿ ಆಲ್ರೆಡಿ ಸೂಟ್ ಅದ, ರೊಕ್ಕನೂ ಅದ, ಈ ಥರ ಅವ್ರ ಬಲ್ಲಿ ಕಾಣ್ಲತ್ತದ. ಬಟ್ ಈ ವಿಲನ್ ಏನಂತ, ನನಗೆ ಸೂಟ್ ಒಳಗೆ ಪವರ್ ಬೇಕಿಲ್ಲ, ನನ್ನ ಒಳಗೆ ಪವರ್ ಬೇಕು, ನ್ಯಾಚುರಲ್ ಪವರ್ ಬೇಕು. ಈಗ ನ್ಯಾಚುರಲ್ ಪವರ್ ಬೇಕಂದ್ರೆ ಯಾರ ಬಲ್ಲಿ ಪವರ್ ಅದ, ಇಲ್ಲಿ ತೇಜ ಹನುಮಾನ್ ಕ್ಯಾರೆಕ್ಟರ್ ಮಾಡ್ಲತ್ತಾನಲ್ಲ, ಅವನ ಹೆಸರು ಹನುಮಾನೇ ಆದ. ಫಿಲ್ಮ್ ಒಳಗೂ ಏನು ಹನುಮಂತು ಆದ. ಅದು ಇನ್ನೂ ಡೀಟೇಲಾಗಿ ಗೊತ್ತಾಗಲ್ಲ ನನಗೂ. ಹನುಮಂತು ಕ್ಯಾರೆಕ್ಟರ್ ಒಳಗೆ ಅವನ ಬಳಿ ಶಕ್ತಿ ಆದ, ಏನು ಅವನ ಬಳಿ ಏನೇನೋ ವಸ್ತು ಆದ. ಅದು ಮೂವಿ ನೋಡಿದ್ಮೇಲೆ ನಮಗೆ ಇನ್ನೂ ಡೌಟ್ ಕ್ಲಿಯರ್ ಆಗ್ತದ. ಬಟ್ ಹೆಂಗೆ ಪ್ರೆಸೆಂಟೇಷನ್ ಕೊಟ್ರಲ್ಲ ನೋಡ್ರಿ. ಒಂದು ಊರಿನಲ್ಲಿ, ಸಣ್ಣ ಊರಿನಲ್ಲಿ ಹನುಮಾನ್ಜಿ ಎಲ್ಲಿ ಹುಟ್ಟ್ಯಾನ, ಅದು ಪೂರ ಇತಿಹಾಸ ಬಗ್ಗೆದ ಪ್ರೆಸೆಂಟೇಷನ್ ಟೈಲರ್ ಒಳಗೆ ಕಂಡದ. ಮತ್ತು ಒಂದು ತೇಜ ಸಂಜೆ ಕೈ ಒಳಗೆ ಹೀರೋ ಒಳಗೆ ಒಗ್ಗಲಿಗೆ ಕಡಗ ತೋರಿಸ್ಲತ್ತಾರ. ಅಂದರೆ ಇದು ಮೂವಿ ಆದಮೇಲೆ ಲೋಸ್ ಮಂದಿ ಕಡಗ ಆಯ್ಕೆತಿರ್ಬೇಕು. ಆ ಥರ ಪ್ರೆಸೆಂಟೇಷನ್ ಟೈಲರ್ ಒಳಗೆ ಚಲೋ ಕೊಟ್ಟಾರ. ಹಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಮತ್ತು CG VFX ಬಗ್ಗೆ ಮಾತಾಡ್ಕೊಂಡು ಕಮ್ ಬಡ್ಜೆಟ್ ಇದ್ಮೇಲೆ ಚಲೋ ಪ್ರೆಸೆಂಟೇಷನ್. ಇಲ್ಲಿ ಟೈಲರ್ ಪಾಯಿಂಟ್ ವೀಕ್ ಆಗ್ಬಾರ್ದು, ಪ್ರೆಸೆಂಟೇಷನ್ ಚಲೋ ಕೊಟ್ಟಾರ. ಇಲ್ಲಿ ಡಿಸಪಾಯಿಂಟ್ ನನಗೆ ಟೈಲರ್ ಮಾಡಿಸಿಲ್ಲ. ಸೆಕೆಂಡ್ ನಾವು ಮಾತಾಡಮು ಫಿಲ್ಮ್ ಮೇನ್ ಫೀಮೇಲ್ ಆ್ಯಕ್ಟರ್ ಬಗ್ಗೆ ಮಾತಾಡಮು. ವರಲಕ್ಷ್ಮಿ ಕ್ಯಾರೆಕ್ಟರ್, ವರಲಕ್ಷ್ಮಿ ಒಂದು ಯಾವಾಗಲಿ ಅವ್ರ ಮೂವಿ ನೋಡಿನಲ್ಲ, ಯಾತೋ ನೆಗೆಟಿವ್ ರೋಲ್ನಾಗ ಯಾತೋ ದೊಡ್ಡ ವಿಲನ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ಯಾರವರು. ಈ ಮೂವಿ ಒಳಗೂ ತೇಜ ಸಂಜಾ ಅಕ್ಕನ ರೋಲ್ ಪ್ಲೇ ಮಾಡ್ಲತ್ತಾರ ಅವರು. ನೋಡ್ಬೇಕಾಗ್ತದ ಅವ್ರದ್ದು ಹೆಂಗೆ ರೋಲ್ ಇರ್ತದೆ ಫಿಲ್ಮ್ನಲ್ಲಿ. ಮತ್ತು ಫಿಲ್ಮ್ ಸ್ವಲ್ಪ ಕಾಮಿಡಿನೇ ಇರ್ತದೆ, ಯಾಕಂದ್ರೆ ಇಲ್ಲಿ ಕಾಮಿಡಿ ಆ್ಯಕ್ಟರ್ನು ಆರ ಫಿಲ್ಮ್ನಲ್ಲಿ. ಕಾಮಿಡಿ ವಿತ್ ಭಕ್ತಿ ವಿತ್ ಆ್ಯಕ್ಷನ್ ವಿತ್ ಸೂಪರ್ ಮ್ಯಾನ್ ಮೂವಿ ಇದು. ಡಾಕ್ಟರ್ ಸರ್ಗೆ ಪಾಯಿಂಟ್ ಬೈ ಪಾಯಿಂಟ್ ಕೇಳತ್ತೀರಿ ಮೀಡಿಯಾದವರು. ಈ ಮೂವಿ ನಿನ್ನೆ ಟೈಲರ್ ರಿಲೀಸ್ ಆಗಿತ್ತಲ್ಲ, ಅಲ್ಲಿ ಕಂಟಿನ್ಯೂ ಅದೇ ಕೇಳತ್ತೀರಿ. ಸರ್ ನೀವು ತೇಜ ಸಂಜೆಗೆ ಇಟ್ಕೊಂಡು ಯಾಕೆ ಮೂವಿ ಮಾಡ್ಲತ್ತೀರಿ, ಬೇರೆ ಆ್ಯಕ್ಟರ್ ಇಟ್ಕೊಂಡು ಯಾಕೆ ಮಾಡಲಾಗಿರಿ, ಇವೆಲ್ಲ ಡೌಟಾಗಿ ಕೇಳತ್ತೀರಿ. ಸರ್ ತೇಜ ಸಂಜೆನೂ ಸಣ್ಣ ವಯಸ್ಸಲ್ಲಿ ಮೂವಿಗಳು ಮಾಡ್ಲತ್ತಾರ. ನಾನು ಲಾಸ್ಟ್ ಅವ್ರ ಮೂವಿ ನೋಡಿದೆ, ಝೋಂಬಿ ರೆಡ್ಡಿ ಮೂವಿ.
ಹಾರರ್ ವಿತ್ ಭಕ್ತಿ ಫಿಲಿಮ್ನಲ್ಲಿ ಏನದ ಪ್ರಶಾಂತ್ ವರ್ಮಾ ಪ್ರೆಸೆಂಟೇಷನ್ ಕೊಟ್ಟಾರ. ಹಾಂ, ಜೊಂಬಿ ರೆಡ್ಡಿ ಮೂವಿ ಒಂದು ಕಡೆಗೆ ನೋಡ್ರಿ ಕಾಮಿಡಿ ಪೂರ ಇತ್ತು, ಸ್ವಲ್ಪ ಆ್ಯಕ್ಷನ್ ಮೂವಿನಿತ್ತು, ಲಾಸ್ಟಿಂಗ್ ಒಂದು ಭಕ್ತಿ ಒಂದು ದೇವ್ರ ಮೇಲೆ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಾನ ಅದು ಪ್ರಶಾಂತ್ ವರ್ಮಾಗೆ ಕ್ರೆಡಿಟ್ ಹೋಗ್ತದೆ. ಯಾಕಂದ್ರೆ ಹಾರರ್ ಜೊಂಬಿ ಮೂವೀಸ್ ಮಾತಾಡ್ಬೇಕಂದ್ರೆ ಜೊಂಬಿದಾಗ ಸ್ಟಾರ್ಟ್ ಅದ, ಜೊಂಬಿದಾಗ ಖತಮ್ ಆಗ್ತದ. ಅಲ್ಲಿ ದೇವ್ರ ಬಗ್ಗೆದಾಗ ಎಲ್ಲಿ ಪ್ರೆಸೆಂಟೇಷನ್ ಕೊಡಲ್ಲ, ಪ್ರಶಾಂತ್ ವರ್ಮಾ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾರ. ಮತ್ತು ತೇಜ ಸಂಜಯನೇ ಯಾಕೆ ಸರ್ ಹನುಮಂಜಿ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ಬೋದು? ಡಾಕ್ಟರ್ ಸರ್ ಅಂದ್ರೆ ಹನುಮಾನ್ಜಿ ಕ್ಯಾರೆಕ್ಟರ್ ತೇಜ ಸಂಜಯ್ ಪ್ಲೇ ಮಾಡಲ್ಲಾಗ್ಯಾನ, ಹನುಮಾನ್ಜಿ ಕ್ಯಾರೆಕ್ಟರ್ ಇನ್ನೊಬ್ಬರು ಯಾರ ಎಂಡಿಂಗ್ದಾಗ ನೋಡ್ರಿ, ಅಲ್ಲಿ ಹನುಮಾನ್ಜಿ ತಪಸ್ಸೆ ಮಾಡೋ ಸೀನ್ ಅದಾವೆ, ಅದು ನೋಡ್ರಿ. ಮತ್ತು ಆದಿಪುರುಷ್ ಹನುಮಾನ್ಜಿ ಕ್ಯಾರೆಕ್ಟರ್ ಹೆಂಗಿತ್ತು, ದೇವದತ್ ಕ್ಯಾರೆಕ್ಟರ್ ಎಲ್ಲಿ ಅವ್ನ ಫೋಟೋ ಅಲ್ಲಿ, ಅವ್ನ ಮುಖ ಅಲ್ಲಿ, ಅವ್ನ ಕಣ್ಣು ಅಲ್ಲಿ, ಅವ್ನ ಮೂಗಲ್ಲಿ ಎಲ್ಲಿ ಹನುಮಾನ್ಜಿ ಗ್ಯಾಟಪ್ನಾಗ ನಮಗೆ ಕಾಣ್ಲಾಗ್ಯಾರ. ಅಷ್ಟೇ ಪರ್ಸ್ನಲಿ ಸ್ವಲ್ಪ ಕಾಣ್ಲಾಗ್ತಿದ್ದು, ಹಂಗೆ ಕೂದಲು ಕಾಣಲಾಗಿವು. ಇಲ್ಲಿ ನೋಡ್ರಲ್ಲ ಅದು ಯಾರು ಪ್ಲೇ ಮಾಡ್ಲತ್ತಾರ ಇನ್ನೂ ರಿವೀಲ್ ಮಾಡಿಲ್ಲ. ಮೂವಿ ಒಳಗೆ ಒಂದು ಹೆಂಗೆ ರೋಲ್ ಇರ್ತಿರ್ಬೇಕು, ಯಾರು ರೋಲ್ ಪ್ಲೇ ಮಾಡ್ಲತ್ತಾರ, ಅದೇ ಮೇನ್ ಪಾಯಿಂಟ್ ಫಿಲಿಮ್ನು ಅನ್ಬೋದಲ್ಲ. ವಿಜುವಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ಲಾಸಿ CGI VFX ಪ್ರೆಸೆಂಟೇಷನ್ ಸರಿಯಾಗದ, ಎಲ್ಲಿ ಡೌನ್ ಮಾಡಿಲ್ಲ ಟೈಲರ್. ಒಂದು ಹೈಪ್ ತೊಗೊಂಡೆ ಮುಂದಕ್ಕೆ ಟೈಲರ್ ಖತಮ್ ಆಗಿದೆ ನಾವು ಅನ್ಬೋದು. ಇದು ಮೂವಿ ನೆಕ್ಸ್ಟ್ ಇಯರ್ January 12th ಮೂವಿ ರಿಲೀಸ್ ಆಗ್ತದೆ. ಇದ್ರ ಸಂಗಟೆ ಮಹೇಶ್ ಬಾಬುದು ಗುಂಟೂರು ಕಾರಂ ಮೂವಿ ರಿಲೀಸ್ ಆಗ್ತದೆ. ಸೊ ಡಾಕ್ಟರ್ ಸರ್ ಕೇಳ್ತು, ಸರ್ ನೀವು ಮೂವಿ ಡೇಟ್ ಏನಾದ್ರು ಪೋಸ್ಟ್ಪೋನ್ ಮಾಡ್ತೀರಿ, ಯಾಕಂದ್ರೆ ಮಹೇಶ್ ಬಾಬು ಮೂವಿ ಇದೇ ಡೇಟಿಗೆ ರಿಲೀಸ್ ಆಗ್ತದ. ಸೊ ಡಾಕ್ಟರ್ ಸರ್ ಅಂದರು ಇದೇ ಡೇಟಿಗೆ ನಾ ಅವಾಗೇ ಅನೌನ್ಸ್ಮೆಂಟ್ ಮಾಡೀನಿ, ಇನ್ನು ಗುಂಟೂರು ಕಾರಂ ಅನೌನ್ಸ್ಮೆಂಟ್ ಆಗಿದ್ದಿಲ್ಲ. ಈಗ ಗುಂಟೂರು ಕಾರಂ ಹುಡುಗ ಮುಟ್ಟ ಪ್ರಾಬ್ಲಮ್ ಆಗ್ಲತ್ತದ. ಪೈಲೆ ಪೂಜಾ ಹೆಗಡೆ ಮೇನ್ ಆ್ಯಕ್ಟರ್ ಇದ್ದರು, ಈಗ ಪೂಜಾ ಮೇನ್ ಆ್ಯಕ್ಟರ್ ಇಲ್ಲ, ಇನ್ನೊಬ್ಬರು ಯಾರೋ ಆ್ಯಕ್ಟರ್ ಅರ ಈ ಥರ ಅಂತಂದರು. ಬಟ್ ಮಹೇಶ್ ಬಾಬು ಫಿಲಿಮ್ನಲ್ಲಿ ಇಷ್ಟು ಗನ ಪ್ರಾಬ್ಲಮ್ ಆಗೋದು ನಾವು ಯಾವಾಗಲೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್. ಯಾಕಂದ್ರೆ ಅವ್ರ ಮೂವಿ ಒಳಗೆ ಜಾಸ್ತಿ ಏನೂ ಪ್ರಾಬ್ಲಮ್ ಆಗಲ್ಲ, ಯಾರು ಆ್ಯಕ್ಟರ್ ಇದ್ದಾವೆ ಅವರೇ ಕಂಟಿನ್ಯೂ ಮಾಡ್ತಾರೆ. ಲಾಸ್ಟ್ ಟೈಮ್ ಪ್ರಕಾಶ್ ರಾಜ್ ಮಹೇಶ್ ಬಾಬುದು ಏನೋ ದೊಡ್ಡ ಪ್ರಾಬ್ಲಮ್ ಆಗಿತ್ತು, ಅವಾಗ ಆ ಮೂವಿ ಒಳಗೆ ಏನೋ ಪ್ರಾಬ್ಲಮ್ ಆಗಿತ್ತು ಒಂದು ಡೈಲಾಗ್ ಸಲಕ್ಕೆ. ಬಟ್ ಗುಂಟೂರು ಕಾರಂ ಇನ್ನೂ ಟೀಸರಲ್ಲಿ ಇನ್ನೂ ಡ್ರಾಪ್ ಆಗಿಲ್ಲ. ಮೂವಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗತ್ತದ, ಇನ್ನು ಅದ್ರದ್ದು ಏನು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಸೊ 12th ಮೂವಿ ರಿಲೀಸ್ ಆಗ್ತದ, ಏನು ಪೋಸ್ಟ್ಪೋನ್ ಮಾಡ್ತಿರ್ಬೇಕು ನನಗೆ ಆ ಥರ ಅನಿಸ್ಲತ್ತದ. ಇನ್ನು ನೋಡ್ಬೇಕಾಗ್ತದೆ ಮುಂದೆ ಹೆಂಗೆ ಅನೌನ್ಸ್ಮೆಂಟ್ ಕೊಡ್ತಾರೆ. ಸೊ ಹನುಮಾನ್ಜಿ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟರಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ಯದ. ನನಗೆ ಮುಟ್ಟ ಅಂಜಕ್ಕಿತ್ತು, ಯಾಕಂದ್ರೆ ಇದು ಟೈಲರ್ ಹೆಂಗೆ ಬರ್ತದ, ಹನುಮಾನ್ಜಿ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರೆ ಇವೆಲ್ಲ ಡೌಟ್ ಇದ್ದು. ಟೈಲರ್ ಎಲ್ಲಿ ಡಿಸಪಾಯಿಂಟ್ ನನಗೆ ಮಾಡಿಲ್ಲ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಲಾಸೆ ಟೈಲರ್ ಮುಂದಕ್ಕೆ ಹೋಗ್ಯದ. ತೇಜ ಸಂಜಯ್ ತೆಲುಗು ಆ್ಯಕ್ಟರ್ ಅಲ್ಲ, ಅದು ಜಾಸ್ತಿ ಮಂದಿ ಅವ್ರಿಗೆ ಖೂನ ಹಿಡಿಯಲ್ಲ. ಯಾಕಂದ್ರೆ ಜಾಸ್ತಿ ಮೂವಿಗಳು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿಲ್ಲ, ಹಿಂದಿದಾಗೂ ರಿಲೀಸ್ ಆಗಿಲ್ಲ, ಓನ್ಲಿ ತೆಲುಗುದಾಗ ರಿಲೀಸ್ ಆಗೋ. ಸಣ್ಣ ಹುಡುಗಲಾಸೆ ಮೂವಿಗಳು ಮಾತಾಡ್ಬೇಕಂದ್ರೆ ಅಪ್ಪು ಸರ್ ಸಣ್ಣ ಹುಡುಗಲಾಸೆ ಹೆಂಗೆ ಮೂವಿ ಮಾಡಿದ್ರು, ಸೊ ತೇಜ ಸಂಜಯ್ನು ಸಣ್ಣ ಹುಡುಗಲಾಸೆ ಮೂವಿ ಮಾಡ್ಕೊತ ಬಂದಾರೆ. ರೀಸೆಂಟ್ಲಿ ಅವ್ರು 4 ಮೂವಿ ರಿಲೀಸ್ ಆಗೋ ಇದು ಯೂನಿವರ್ಸ್ ಮೂವಿ ಹೆಂಗೆ ಮಾಡ್ತಾರೆ ಪ್ರಶಾಂತ್ ವರ್ಮಾ ಅವರು, ಅದು ಕ್ರೇಜಿ ಲಾಸ್ ಎಲ್ಲೋ ಮುಂದೆ ವೇಟ್ ಮಾಡ್ತಿದ್ದು. ಸೊ ಟೈಲರ್ ಸರಿಯಾಗದ, ಎಲ್ಲಿ ಡಿಸಪಾಯಿಂಟ್ ಇಲ್ಲ. ಒಂದು ಭಕ್ತಿ ಲಾಸ್ ಹೆಂಗೆ ಸ್ಟಾರ್ಟ್ ಆಗ್ಯದ, ಭಕ್ತಿ ಲಾಸ್ ಅಷ್ಟೇ ಖತಮ್ ಆಗ್ಯದ. ನಮಗೆಲ್ಲ ಡೌಟ್ ಇತ್ತು, ಬಾಸ್ ಅಂಜಿಕ್ನಿತ್ತು. ಸರಿಯಾಗದ, ಟೈಲರ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ. ಈ ಮೂವಿಗೆ ಎಲ್ಲೋ ಮುಂದೆ ಸಪೋರ್ಟ್ ಮಾಡಬೇಕು, ಟೈಲರ್ ಮೇಲೆ ಮೂವಿ ಅದಲ್ಲ. ತೋ ಜೈ ಹನುಮಾನ್. ಸೊ ನೀವು ಇದೆಲ್ಲ ಕ್ರಿಕೆಟ್ಸ್ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.